ಉಡುಪಿ ಜಿಲ್ಲೆಯ ಮಣಿಪಾಲ ವಿಶ್ವವಿದ್ಯಾಲಯ ಆವರಣದಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿತ್ತು. ನಿನ್ನೆ ರಾತ್ರಿಯಿಂದ ಸುತ್ತಮುತ್ತ ಅಡ್ಡಾಡ್ತಾ ಇತ್ತು. ಬೆಳಗ್ಗೆ 9:30 ಸುಮಾರಿಗೆ ಮಣಿಪಾಲ ವಿಶ್ವವಿದ್ಯಾಲಯ ಆವರಣದಲ್ಲಿರುವ ವಸತಿಗೃಹವೊಂದರ ಪಕ್ಕದಲ್ಲಿ ಚಿರತೆ ಬಂದು ಕುಳಿತಿತ್ತು. ಬಳಿಕ ಅರಣ್ಯ ಇಲಾಖೆ ಮಾಹಿತಿಗೆ ನೀಡಲಾಯಿತು. ಆದರೆ ಉಡುಪಿ ನಗರದಲ್ಲಿ ಚಿರತೆ ಹಿಡಿಯಲು ಬೇಕಾದ ಸಲಕರಣೆಗಳು ಇಲ್ಲದ ಕಾರಣ ಕಾರ್ಯಾಚರಣೆ ವಿಳಂಬವಾಯಿತು. ಹೇಬ್ರಿಯಿಂದ ಬೋನು ಮತ್ತು ಬಲೆಯನ್ನು ತರಿಸಿಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದರು. ಆದರೆ ಈ ಸಂದರ್ಭದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನೆರೆದ ಕಾರಣ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ಕರೆಸಿಕೊಳ್ಳಬೇಕಾಯಿತು. ಸತತ 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿ ಬೈಲಿಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಸತತ 3 ಗಂಟೆಗಳ ಕಾಲ ಕಾರ್ಯಾಚರಣೆಯಿಂದ ಈಗಾಗಲೇ ಚಿರತೆ ಸೆರೆ ಸಿಕ್ಕಿರೋ ಅಂಥದ್ದು ಏನು ಹೇಳ್ತಾರೆ ಅರಣ್ಯ ಅಧಿಕಾರಿಗಳು? ಯಾಕೆ ವಿಳಂಬ ಆಯಿತು ಕಾರ್ಯಾಚರಣೆ? ಅರಣ್ಯಾಧಿಕಾರಿಗಳು ಸಕಾಲದಲ್ಲಿ ಅಲ್ಲಿ ತಯಾರಿದ್ರು ಕೂಡ ಏನು ಉಡುಪಿ ನಗರ ಪ್ರದೇಶ, ಇಲ್ಲಿ ಚಿರತೆ ಬರಬಹುದು ಅನ್ನುವಂತ ಊಹೆ ಯಾರಿಗೂ ಇರಲಿಲ್ಲ. ಇದೇ ಮೊದಲ ಬಾರಿಗೆ ಉಡುಪಿಯ ಈ ಮಣಿಪಾಲದಂತಹ ಪರಿಸರದಲ್ಲಿ ಚಿರತೆ ಒಂದು ಕಾಣಿಸಿಕೊಂಡದ್ದು. ಅರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಭಾಗದಲ್ಲಿ, ಉಡುಪಿ ಭಾಗದಲ್ಲಿ ಚಿರತೆ ಬರುವುದನ್ನು ನಾವು ಸಾಕಷ್ಟು ಬಾರಿ ಕಂಡಿದ್ದೇವೆ. ಆದ್ರೆ ಮಣಿಪಾಲದಂತಹ ಒಂದು ನಗರದಲ್ಲಿ, ಅಂದ್ರೆ ಸಾವಿರಾರು ಜನರು ಓಡಾಡುವ ಪರಿಸರ, ಪಕ್ಕದಲ್ಲೇ ಯಾವುದೇ ಕಾಡುಗಳೇನಿಲ್ಲ, ಇಲ್ಲಿ ಈ ತರ ಚಿರತೆ ಬರುವುದು ಅರಣ್ಯ ಇಲಾಖೆಗೂ ಕೂಡ ಅನಿರೀಕ್ಷಿತ ಆಗಿತ್ತು. ಆದ್ರಿಂದ ಅಲ್ಲಿ ಬೇಕಾದ ಸಲಕರಣೆಗಳು ಇರಲಿಲ್ಲ. ಸುಮಾರು 30ರಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಹೆಬ್ರಿಯಿಂದ ಅದಕ್ಕೆ ಬೇಕಾದ ಬಲೆ ಇರಬಹುದು, ಬೋನ್ ಇರಬಹುದು, ಅದನ್ನ ತರಿಸಿಕೊಳ್ಳಬೇಕಾದ ಕಾರಣ ಸುಮಾರು 3 ಗಂಟೆಗಳ ಕಾಲ ವಿಳಂಬವಾಗಿತ್ತು. ಅದರ ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾದಂತಹ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಪೊಲೀಸರು ಒಂದು ರೀತಿಯಲ್ಲಿ ಜೀವದ ಹಂಗು ತೊರೆದು ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಅವರಿಗೆ ಅದಕ್ಕೆ ಬೇಕಾದ ಸೂಕ್ತ ಭದ್ರತಾ ಸಲಕರಣೆಗಳು ಅವರಲ್ಲಿ ಇಲ್ಲದೆ ಹೋದ್ರು ಕೂಡ ಅಲ್ಲಿ ನೆರೆದಿದ್ದ ಒಂದು ಜನರನ್ನು ಚದುರಿಸುವುದು ಒಂದು ಕಡೆಯಿಂದ ಆದ್ರೆ ಇದನ್ನು ಚಿರತೆಯನ್ನು ಬೇಗ ಸೆರೆ ಹಿಡಿಬೇಕಂತ ಒತ್ತಡದಲ್ಲಿಯೂ ಕೂಡ ಅವರಿದ್ರು. ಸತತ 3 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನ ನಡೆಸಿ ಬಲೆಯನ್ನ ಬೀಸಿ ಕೊನೆಗೆ ಚಿರತೆ ಒಂದು ಮನೆಯಲ್ಲಿ ಅವಿತು ಕೂತ ಕಾರಣ ಸ್ವಲ್ಪ ಆ ಕಾರ್ಯಾಚರಣೆಗೆ ಅನುಕೂಲ ಆಯಿತು. ಅಲ್ಲೇ ಬೋನನ್ನ ಇಟ್ಟು ಕೊನೆಗೂ ಆ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಇದೊಂದು ಭಾರಿ ಗಾತ್ರದ ಚಿರತೆ. ಈ ಪ್ರಮಾಣದ ಒಂದು ಗಾತ್ರದ ಚಿರತೆಯನ್ನು ಈ ಭಾಗದಲ್ಲಿ ಕಂಡಿರಲಿಲ್ಲ. ಕೊನೆಗೂ ಈ ಚಿರತೆಯನ್ನ ಸೆರೆ ಹಿಡಿಯಲಿಕ್ಕೆ ಅರಣ್ಯ ಇಲಾಖೆಯವರು ಯಶಸ್ವಿಯಾಗಿದ್ದಾರೆ. ಮುಖ್ಯವಾಗಿ ಮಣಿಪಾಲ ಅನ್ನುವಂಥದ್ದು ಸಾವಿರಾರು ಜನರು ಓಡಾಡುವಂತಹ ಪ್ರದೇಶ, ದೇಶ ವಿದೇಶಗಳ 15,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಧ್ಯಯನ ನಡೆಸುವಂತಹ ಪ್ರದೇಶ, ನೂರಾರು ಸಾವಿರಾರು ಕಾರ್ಮಿಕರು ಕೆಲಸ ಮಾಡುವಂತಹ ಪ್ರದೇಶ. ಇಂಥ ನಗರ ಪ್ರದೇಶದಲ್ಲೇ ಚಿರತೆಯೊಂದು ಕಾಣಿಸಿಕೊಂಡದ್ದು ಭಾರಿ ಆತಂಕಕ್ಕೆ ಕಾರಣವಾಗಿತ್ತು. ಕೊನೆಗೂ ಒಂದು ಯಶಸ್ವಿ ಕಾರ್ಯಾಚರಣೆಯಿಂದಾಗಿ ಇಲ್ಲಿನ ಜನರು ನೆಮ್ಮದಿಯ ನಿಟ್ಟುಸಿರನ್ನ ಬಿಡುವಂತಾಗಿದೆ. ಮಧುಸೂದನ್, ಧನ್ಯವಾದ ಶಶಿಧರ್ ಮಾಸ್ತಿ ಬೈಲು ನಿಮ್ಮ ಮಾಹಿತಿಗೆ.